ಆನ್ಲೈನ್ ಮೂಲಕ ವಂಚನೆ, ಆರೋಪಿ ಬಂಧನ. ಬಸವಕಲ್ಯಾಣ ತಾನೊಬ್ಬ ಬ್ಯಾಂಕ್ ಅಧಿಕಾರಿ ಎಂದು ಪರಿಚಯಿಸಿಕೊಂಡು ಸಾರ್ವಜನಿಕರಿಗೆ ಆನ್ಲೈನ್ ಮೂಲಕ ವಂಚನೆ ಮಾಡುತ್ತಿದ್ದ ಆರೋಪಿಯೊಬ್ಬನನ್ನು ಬಂಧಿಸುವಲ್ಲಿ ಮುಡಬಿ ಠಾಣೆ ಪೊಲೀಸರ ತಂಡ ಯಶಸ್ವಿಯಾಗಿದೆ. ಬೀದರ್ ನಗರದ ಕೆಎಚ್ಬಿ ಕಾಲೋನಿ ನಿವಾಸಿ ಶಿವಪ್ರಸಾದ್ ಶಂಕರಪ್ಪ ಮಾಡಗಿ ಬಂಧಿತ ಆರೋಪಿಯಾಗಿದ್ದಾನೆ. ಗೂಗಲ್ ಮೂಲಕ ಕರ್ನಾಟಕ ರಾಜ್ಯದಾದ್ಯಂತ ಸರ್ಕಾರಿ ನೌಕರರ ದತ್ತಾಂಶವನ್ನು ತಲೆ ಹಾಕುತ್ತಿದ್ದ ಈತ ಸರ್ಕಾರಿ ನೌಕರರಿಗೆ ಮೊಬೈಲ್ ಮೂಲಕ ಕರೆ ಮಾಡಿ ತಾನೊಬ್ಬ ಬ್ಯಾಂಕಿನ ಹಿರಿಯ ಅಧಿಕಾರಿ ಎಂದು ಪರಿಚಯಿಸಿಕೊಳ್ಳುತ್ತಿದ್ದ. ನಿಮ್ಮ ಫೋನ್ಪೇ ಲಿಮಿಟ್ ಸೆಟ್ ಮಾಡಿಕೊಳ್ಳಿ, ಇಲ್ಲದಿದ್ದಲ್ಲಿ ಫೋನ್ಪೇ ಮತ್ತು ಎಟಿಎಂ ಕಾರ್ಡ್ಗಳೆರಡು ಬ್ಲಾಕ್ ಆಗುತ್ತವೆ ಎಂದು ಹೇಳುವ ಮೂಲಕ ತಕ್ಷಣ ಫೋನ್ಪೇ ಸೆಟ್ಟಿಂಗ್ಗೆ ಹೋಗಿ ತಾನು ಹೇಳಿದಂತೆ ಮಾಡುವಂತೆ ಸೂಚಿಸುತ್ತಿದ್ದ. ಇವನ ಮಾತು ನಂಬಿದ ಸರ್ಕಾರಿ ನೌಕರರು ಆತ ಹೇಳಿದಂತೆ ಮಾಡುತ್ತಿದ್ದರು. ಬಂಗಾರದ ಅಂಗಡಿ ಅಥವಾ ಮೊಬೈಲ್ ಅಂಗಡಿಯವರ ಯುಪಿಐ ಐಡಿ ನೀಡುತ್ತಿದ್ದ. ಹೀಗಾಗಿ ಸರ್ಕಾರಿ ನೌಕರರಿಗೆ ಅವರಿಗೆ ಗೊತ್ತಾಗದಂತೆ ಅವರ ಖಾತೆಯಿಂದ 16,000 ರು ಹಣ ಕಡಿತಗೊಳ್ಳುತ್ತಿದ್ದವು. ಬೀದರ್ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಈತ ಒಟ್ಟು 79 ಜನರಿಗೆ ವಂಚನೆ ಮಾಡಿರುವುದು ಬೆಳಕಿಗೆ ಬಂದಿದೆ. ಕೆಲ ತಿಂಗಳ ಹಿಂದೆ ತಾಲೂಕಿನ ಮುಡಬಿ ಪೊಲೀಸ್ ಠಾಣೆಯಲ್ಲಿ ವಂಚನೆಗೆ ಒಳಗಾಗಿದ್ದ ಸಂಗಪ್ಪ ಕಲ್ಯಾಣಿ ಎನ್ನುವ ಗ್ರಾಮ ಲೆಕ್ಕಾಧಿಕಾರಿ ಒಬ್ಬರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಪಿ ಚನ್ನಬಸವಣ್ಣ ಲಂಗೋಟಿ ಅವರ ಮಾರ್ಗದರ್ಶನದಲ್ಲಿ ಪ್ರಕರಣದ ಜಾಡು ಹಿಡಿದು ಹೊರಟ ಮಂಟಾಳ ಸಿಪಿಐ ಕೃಷ್ಣಕುಮಾರ್ ಪಾಟೀಲ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳಾದ ಶಿವರುದ್ರ ಪಾಟೀಲ್ ಹಾಗೂ ಶಿವಾನಂದ ಮೇತ್ರಿ ನೇತೃತ್ವದ ತಂಡ ತಾಂತ್ರಿಕ ಪರಿಣಿತರ ಸಹಾಯದೊಂದಿಗೆ ಈತನನ್ನು ಬಂಧಿಸಿ ಜೈಲಿಗೆ ಕಳಿಸುವಲ್ಲಿ ಯಶಸ್ವಿಯಾಗಿದೆ. ಬಂಧಿತ ಆರೋಪಿಯು ಸರ್ಕಾರಿ ನೌಕರರಿಂದ ಸುಮಾರು 40 ಲಕ್ಷಕ್ಕೂ ಅಧಿಕ ರೂಪಾಯಿ ಹಣ ಲಪುಟಾಯಿಸಿ ಐಷಾರಾಮಿ ಜೀವನ ನಡೆಸುತ್ತಿದ್ದ ಎಂದು ತಿಳಿದುಬಂದಿದೆ. ಬಂಧಿತ ಆರೋಪಿಯಿಂದ 6 ಮೊಬೈಲ್ ಫೋನ್ ಹಾಗೂ 45 ಸಿಮ್ ಕಾರ್ಡ್ ಜಪ್ತಿ ಮಾಡಿಕೊಳ್ಳಲಾಗಿದ್ದು, ತನಿಖೆ ಮುಂದುವರೆದಿದೆ.